ಇದೆ ನೋಡ್ರಿ ಬಿಕ್ಕೆ ಗಿಡ. ಎಲ್ಲರೂ ತಿಂದಿರ್ತೀರ ಅಂತ ಅಂದ್ಕೊಳ್ತೀನಿ ಬಿಕ್ಕೆ ಹಣ್ಣನ್ನು. ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಹೆಸರಿಟ್ಟು ಕರೀತಾರೆ ಆ ಹಣ್ಣನ್ನು. ಅದೇ ಒಂದೊಂದು ಕಡೆ ಸೀಬೆಹಣ್ಣು ಅಂತಾರೆ, ಆಮೇಲೆ ಇನ್ನೊಂದು ಕಡೆ ಚೇಪೆಕಾಯಿ ಅಂತಾರೆ. ಒಟ್ಟಿನಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಕರೀತಾರೆ ಅದಕ್ಕೆ ಹೆಸರು. ಆದರೆ ನಮ್ಮೂರಲ್ಲಿ ಬಿಕ್ಕೆ ಹಣ್ಣು ಅಂತಾರೆ. ಆ ಬಿಕ್ಕೆ ಗಿಡ ನೋಡ್ಕೊಳ್ಳಿ, ಆ ಬಿಕ್ಕೆ ಗಿಡ ಇದೇ ಥರ ಇರುತ್ತೆ. ಬಿಕ್ಕೆ ಹಣ್ಣು ಎಲ್ಲರೂ ನೋಡಿರ್ತಾರೆ ಅಂತ ನಂಬ್ತೀನಿ. ಆದರೆ ಬಿಕ್ಕೆ ಗಿಡ ನೋಡಿರ್ತಾರೆ ಅಂತ ಏನು ನೋಡಿರ್ಬೋದು, ಇಲ್ಲ ನೋಡಿಲ್ದಲೇ ಇರ್ಬೋದು. ಹಾಗಾಗಿ ಬಿಕ್ಕೆ ಗಿಡದ ಪರಿಚಯ ಅಂದ್ಕೊಳ್ಳಿ ಈ ವಿಡಿಯೋ. ಅಂದ್ಕೊಳ್ಳೋದೇನು, ಬಿಕ್ಕೆ ಗಿಡನ ಪರಿಚಯನೇ ಮಾಡ್ತಾ ಇರೋದು. ಇದು ಹೆಂಗಂತಂದರೆ, ಬಿಕ್ಕೆ ಗಿಡ ಹೆಂಗೆ ಬೆಳೆಯುತ್ತೆ ಅಂದರೆ, ಈ ಬಿಕ್ಕೆ ಗಿಡದಲ್ಲಿ ಬಿಕ್ಕೆ ಹಣ್ಣಲ್ಲಿ ಬೀಜ ಸಿಗುತ್ತಲ್ಲ, ಆ ಬೀಜ ಅಂದರೆ ಆ ಸರೌಂಡಿಂಗಲ್ಲೇ ಬಿದ್ದು, ಆ ಗಿಡ ಇರೋ ಜಾಗದಲ್ಲೇ ಬಿದ್ದು ಅದು ಹಂಗೆ ಬೆಳೆದು ಬಿಡುತ್ತೆ. ಅದನ್ನು ಬೇಕಾದ್ರೆ ನಾವು ಎಲ್ಲಿ ಬೇಕಾದ್ರೂ ತೊಗೊಂಡೋಗಿ ಇಟ್ಕೋಬೋದು, ಆವಾಗ ಬೆಳೆಸ್ಕೋಬೋದು. ಆದರೆ ನರ್ಸರಿಯವರೆಲ್ಲ ಅದು ಹೆಂಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮಲ್ದಲ್ಲಿ ಮಾತ್ರ ನೋಡಿರಿ, ಇವಾಗ ಇದು ಬೆಳೆದೈತಲ್ಲ, ಇದಕ್ಕೆ ಯಾವುದೇ ತಂದು ಏನೂ ಹಾಕಿಲ್ಲ, ಇದನ್ನು ಎಲ್ಲಿಂದನೂ ತಂದು ಹಾಕಿಲ್ಲ. ಇದು ಇಲ್ಲೇ ಬೆಳ್ಕೊಂಡಿರೋದು, ಯಾವುದೋ ಬೀಜ ಬಿದ್ದು ಏನೋ ಬೆಳ್ಕೊಂಡಿದೆ. ಇದಿನ್ನೂ ಬಿಕ್ಕೆ ಹಣ್ಣು ಬಿಡೋಷ್ಟು ಗಿಡ ದೊಡ್ಡದಾಗಿಲ್ಲ. ಆದರೆ ಈ ನಮ್ಮ ತೋಟದಲ್ಲಿ ತುಂಬ ಇದು ಗಿಡಗಳು, ಒಂದು 7-8 ಗಿಡಗಳಿದ್ದು, ಬಿಕ್ಕೆ ಗಿಡಗಳು. ಯಾವ ಥರ ಆಗಿಬಿಟ್ಟಿದ್ವು ಅಂದರೆ ಮರಗಳಾಗ್ಬಿಟ್ಟಿದ್ವು. ಅದರಲ್ಲಿ ಹತ್ತೆಲ್ಲ ಕಿತ್ಕೊಂಡು ಕೂತ್ಕೊಳ್ತಿದ್ದೆ ನಾನು. ಆ ರೀತಿ ಇತ್ತು ನಮ್ಮ ಈ ತೋಟದಲ್ಲೆಲ್ಲ ಇದ್ದು ಅವಾಗ. ಆದರೆ ಏನಂತಂದರೆ, ಅವು ಕಾಯಿ ದಪ್ಪ ಆದಾಗ, ಅಂದರೆ ಹಣ್ಣಿಗೆ ಬರೋ ಅಂಥ ಟೈಮ್ನಲ್ಲಿ ಕೋತಿಗಳೆಲ್ಲ ಕಿತ್ತಾಗ್ಬಿಡ್ತಿದ್ವು. ಆ ಕಾರಣಕ್ಕೆ ಎಲ್ಲ ಕಡ್ದಾಕ್ಬಿಟ್ವಿ. ಆದರೆ ಈಗ ಕೋತಿಗಳು ಕಮ್ಮಿ ಆಗಿದ್ದಾವೆ, ಆಗಲೇ ಬರ್ತಾಯಿಲ್ಲ. ಆದರೆ ಈಗ ಬಿಕ್ಕೆ ಗಿಡ ಇಲ್ಲ, ಆ ಥರ ಹೋಗ್ಬಿಟ್ಟಿದೆ. ಸೊ ಇದಿಷ್ಟು ಬಿಕ್ಕೆ ಗಿಡನ ತೋರಿಸೋವಂಥ ವಿಡಿಯೋ ಆಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ನೋಡೋಣ, ಬಿಕ್ಕೆ ಹಣ್ಣಿರೋ ಅಂಥ ಗಿಡನ ತೋರಿಸ್ತೀನಿ. ಇಲ್ಲಿವರೆಗೂ ನೋಡಿದರೆ ತುಂಬ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.